ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ನಮ್ಮನೆ ಪುಟ್ಟಕ್ಕಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಫಸ್ಟ್ ಟೈಮ್ ನಾವು ಸಲೂನಲ್ಲಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಸೊ ನೀವೀಗ ನೋಡ್ತಾ ಇರ್ಬೋದು, ಫಸ್ಟ್ ಹೇರ್ ವಾಶ್ ಮಾಡ್ತಾ ಇದ್ದಾರೆ. ನಮ್ಮ ಪುಟ್ಟಕ್ಕಿಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದಾಗಿ ಅವಳ ಮುಖ ಎಲ್ಲ ಒಂಥರ ಆಗಿತ್ತು, ಸ್ವಲ್ಪ ಎದುರುಕೊಂಡ್ಬಿಟ್ಟಿದ್ಲು. ಬಟ್ ಒಂದು ಖುಷಿ ಏನಪ್ಪ ಅಂತ ಹೇಳಿದರೆ, ಮನೆಯಲ್ಲಿ ತಲೆಗೆ ಸ್ನಾನ ಮಾಡುವಾಗ ನೀರೆಲ್ಲ ಮುಖದ ಮೇಲೆ ಬಂದುಬಿಡುತ್ತಲ್ವ. ಬಟ್ ಇಲ್ಲಿ ನೋಡಿ ಆರಾಮ್ಸೆ ಹೇಗೆ ಮುಖಕ್ಕೆಲ್ಲ ನೀರಿಲ್ದೇ, ಕಣ್ಣಿಗೆಲ್ಲ ನೀರು ಬರ್ದೇನೆ ಹೇಗೆ ವಾಶ್ ಮಾಡ್ತಾ ಇದ್ದಾರಲ್ವ. ಸೊ ಹಾಗಾಗಿ ಅವಳು ಸ್ವಲ್ಪ ಆರಾಮಾಗಿ ಕೂತಿದ್ಲು, ಏನೋ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದ್ಲು, ಬಿಕಾಸ್ ದಿಸ್ ಈಸ್ ಫಸ್ಟ್ ಟೈಮ್ ಫಾರ್ ಹರ್. ಹಾಗಾಗಿ ಕೂಡ ನಿಮ್ಮ ಮಕ್ಕಳನ್ನ ಈ ರೀತಿಯಾಗಿ ಸಲೂನಿಗೆ ಕರ್ಕೊಂಡು ಹೋಗೋದಾದರೆ ಫಸ್ಟ್ ಟೈಮ್ ನೋಡ್ಕೊಳ್ಳಿ ಹೇಗಿದೆ ಅಂತ ಹೇಳಿಬಿಟ್ಟು. ಸ್ವಲ್ಪ ಚೆನ್ನಾಗಿರುವಂಥ, ಮಕ್ಕಳಿಗೆ ಕಂಫರ್ಟಬಲ್ ಆಗುವಂಥ ಒಂದು ಸಲೂನಿಗೆ ಕರ್ಕೊಂಡೋದ್ರೆ ಅವ್ರು ನಿಜವಾಗ್ಲೂ ಕೂಡ ಗಲಾಟೆ ಮಾಡೋದಿಲ್ಲ. ನಮ್ಮ ಪುಟ್ಟಕ್ಕಿಗೆ ಇವಾಗ 3.5 ಇಯರ್ ನಡೀತಾ ಇದೆ. ಸೊ ಅವಳು ಕೂಡ ನಾರ್ಮಲಾಗಿ ಹೇರ್ ಕಟ್ ಎಲ್ಲ ಮಾಡುವಾಗ ಸ್ವಲ್ಪ ಗಲಾಟೆ ಮಾಡ್ತಾಳೆ. ಬಟ್ ಫಸ್ಟ್ ಟೈಮ್ ಆರಾಮಾಗಿ ಕೂತಿದ್ದಾಳೆ. ಯಾಕಂತ ಹೇಳಿದರೆ ಅಲ್ಲಿ ಅವಳಿಗೆ ಆರಾಮಾಗಿ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಹಾಗಾಗಿ ನೋಡಿಕೊಂಡು, ಮತ್ತು ಸುತ್ತಮುತ್ತ ಮಿರರ್ ಎಲ್ಲ ಇದೆ ಅಲ್ವಾ. ಸೊ ಅವಳಿಗೆ ಮಿರರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಮಿರರ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಪಾಪ ಹೇರ್ ಕಟ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲೇ ಅವಳಿಗೆ ನಿದ್ದೆ ಬಂದೋಯ್ತು. ಆದರೂ ಕೂಡ ನಾವಿಬ್ಬರು ಇರೋದ್ರಿಂದಾಗಿ ಮ್ಯಾನೇಜ್ ಮಾಡಿದ್ವಿ. ಇನ್ನು ನಾವಿವತ್ತು ಯಾವ ಹೇರ್ ಕಟ್ ಸಲೂನಿಗೆ ಬಂದಿದ್ದೀವಿ ಅಂತ ಹೇಳಿದರೆ, ಇದು BC ರೋಡ್, ಅಂದರೆ ಮಂಗಳೂರಲ್ಲಿ BC ರೋಡ್ ಇದೆ ಅಲ್ವಾ. ಸೊ ಅಲ್ಲಿರುವಂಥ ಒಂದು ಸಲೂನ್. ಇದು ಬೆಂಗಳೂರಲ್ಲಿ ಅಲ್ಲ. ನಾನು ಲಾಸ್ಟ್ ವೀಕೆಂಡ್ ಬಂದುಬಿಟ್ಟು ಮಂಗಳೂರಿಗೆ ಹೋಗಿದ್ದೆ ಅಕ್ಕನ ಮನೆಗೆ. ಸೊ ಅಲ್ಲೇ ಹೋಗ್ಬಿಟ್ಟು ನಾವು ಪಾಪಗೆ ಹೇರ್ ಕಟ್ ಮಾಡಿಸ್ತಾ ಇದ್ವಿ. ಇಲ್ಲಿ ನೋಡಿ, ನಮ್ಮ ಅಕ್ಕನೂ ಕೂಡ ಆ ಕಡೆಯಿಂದ ವೀಡಿಯೋ ಮಾಡ್ತಾ ಇದ್ದಾರೆ, ನಾನು ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ. ಪಾಪು ಅವಾಗವಾಗ ತಲೆ ಎತ್ಬಿಟ್ಟು ನೋಡ್ತಾ ಇದ್ದಾಳೆ, ನಾವೆಲ್ಲ ಇದ್ದೀವ ಇಲ್ವಾ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸ್ವಲ್ಪ ಮಿರರೆಲ್ಲ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ಲು. ಸ್ವಲ್ಪ ತಲೆಗೆ ಬಿಸಿ ಎಲ್ಲ ತಾಗೋಕ್ಕೂ ಅವಳು ಅಲ್ಲೇ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಪಾಪ ಅನ್ನಿಸ್ತಾ ಇತ್ತು. ಬಟ್ ಹೇರ್ ಕಟ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಫಸ್ಟ್ ವಾಶ್ ಮಾಡಿದರು, ಅದಾದ ನಂತರ ಹೇರ್ ಕಟ್ ಮಾಡಿಬಿಟ್ಟು ಬ್ಲೋ ಡ್ರೈ ಮಾಡಿಬಿಟ್ಟು ತುಂಬ ಸಾಫ್ಟಾಗಿ ಮಾಡಿದರು. ಮಕ್ಕಳಿಗೆ ಹೇಗೆ ಮಾಡಬೇಕಲ್ವ ಆ ರೀತಿಯಾಗಿ ಜನರಲ್ಲಾಗಿ ಹ್ಯಾಂಡಲ್ ಮಾಡಿದರು. ಸೊ ಹಾಗಾಗಿ ನಮಗೆ ಅವಳನ್ನ ಹ್ಯಾಂಡಲ್ ಮಾಡೋದಕ್ಕೂ ಕೂಡ ಅಷ್ಟೊಂದು ಕಷ್ಟ ಆಗಲಿಲ್ಲ. ಪಾಪದು ಹೇರ್ ಏನು ಅಂಥ ಒಂದು ಉದ್ದ ಬಂದಿರಲಿಲ್ಲ. ಬಟ್ ಆದರೂ ಕೂಡ ಅವಳಿಗೆ ಕಣ್ಣಿಗೆಲ್ಲ ಬೀಳ್ತಾ ಇದೆ, ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಹೇರ್ ಕಟ್ ಮಾಡಿಸೋದಕ್ಕೆ ಅಂತ ಬಂದಿದ್ದು. ಸೊ ಜಾಸ್ತಿ ಏನು ಹೇರ್ ಕಟ್ ಮಾಡಿಲ್ಲ, ಜಸ್ಟ್ ಫ್ರಂಟಲ್ಲಿ ಸ್ವಲ್ಪ ಜಾಸ್ತಿ ಕಟ್ ಮಾಡಿಸಿದ್ವಿ, ಮತ್ತು ಬ್ಯಾಕ್ ಸೈಡಲ್ಲೆಲ್ಲ ಸ್ವಲ್ಪ ಈಕ್ವಲ್ ಮಾಡಿಸಿದ್ವಿ ಅಷ್ಟೇ. ಸ್ವಲ್ಪ ಲೈಟಾಗಿ ಟ್ರಿಮ್ ಮಾಡಿಸಿದ್ವಿ. ಸೊ ಟೋಟಲ್ ಕಾಸ್ಟ್ ಬಂದುಬಿಟ್ಟು 350 ರೂಪೀಸ್ ಆಗಾಯಿತು. ಸೊ ಕೊನೆವರೆಗೂ ಈ ವಿಡಿಯೋನ ನೋಡಿಬಿಟ್ಟು ಪಾಪುಗೆ ಹೇರ್ ಕಟ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಹೇಳೋದನ್ನು ಮರಿಬೇಡಿ. ಸೊ ಈ ವಿಡಿಯೋನ ಫುಲ್ ನೋಡಿ ಎಂಜಾಯ್ ಮಾಡಿ. And I find myself wondering what did happen to the last 10. I ran away with my life, fast forward, never turn back again. It's kind of funny that the more we pass time, the more we need to set them rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as you. Is this really happening? I can't be too sure, but one day I'll be yours again. Life lessons come one in a dozen, the other 11 get something from nothing. I sit here looking for an answer. Maybe the biggest question was in the last chapter. You gave me the soul I have today. Without you I never could have moved away. But now I see what you teach. I do believe I always should have stayed. ಸೊ ಫೈನಲ್ ಆಗಿ ಹೇರ್ ಕಟ್ ಕಂಪ್ಲೀಟ್ ಆಗಿದೆ. ನಮ್ಮ ಪುಟ್ಟಕ್ಕಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್.